ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಮಧ್ಯಾಹ್ನ 3 ಗಂಟೆ ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಕವರ್ ಇತ್ತು. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಆದ್ರೂ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ, ಅದು ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ತೀನಿ, ಓಕೆನಾ? ಇವತ್ತು ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ, ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಆಮೇಲೆ ಮಧ್ಯಾಹ್ನ ಹಿಚ್ಕಿದ್ಬೇಳೆ ಸಾಂಬಾರು ಮತ್ತು ಅನ್ನ ಮಾಡಿದ್ದೆ. ಅವರೆಕಾಳು ನೆನೆ ಹಾಕಿ ಇಕ್ಕಿದ್ನ ಜಾಸ್ತಿ ಇತ್ತು ಅಂಥೇಳಿ ಸ್ವಲ್ಪ ಬಿಸಿಲಲ್ಲಿ ಹಾಕಿ ಒಣಗಿಸಿದ್ನ, ಅದೇ ಇತ್ತು ಅಂಥೇಳಿ ನೆನೆ ಹಾಕಿದ್ದೆ ಬೆಳಿಗ್ಗೆ. ಅದೇನೇ ಇವಾಗ ಸಾಂಬಾರು ಮಾಡಿಕೊಂಡೆ. ಇವಾಗ ಬೆಳಿಗ್ಗೆನೂ ಸಾಂಬಾರೆಲ್ಲ ಮಾಡಿದ್ದೀನಿ. ಊಟನೂ ಜಸ್ಟ್ ಇವಾಗ ಅನ್ನ ಸಾಂಬಾರು ಮಾಡಿಕೊಂಡೆ. ನಾನು ಒಬ್ಬಳೇ ಇದ್ದಾಗ ಅನ್ನ ಸಾಂಬಾರೇ ಮಧ್ಯಾಹ್ನ ಅನ್ನ ಸಾಂಬಾರು ತಿನ್ಕೊಂಡ್ಬಿಡ್ತೀನಿ. ಯಾರಾದರೂ ನನ್ನ ಹಸ್ಬೆಂಡು ಇಲ್ಲಾಂದರೆ ನಮ್ಮ ಅತ್ತೆ ಯಾರಾದರೂ ಇದ್ದಾಗ ಮುದ್ದೆ ಮಾಡ್ಕೊತೀನಿ ಅಷ್ಟೇ. ಇವಾಗ ಏನು ಮಾಡ್ತಾಯಿದ್ದೆ, ಬಟ್ಟೆ ಎಲ್ಲ ಎತ್ತಿ ಇಡ್ತಾ ಇದ್ದೆ ರೂಮಲ್ಲಿ. ಬಟ್ಟೆಗಳೆಲ್ಲ ಫುಲ್ಲು ಒಂದು 2 ಡೇಸಿಂದ ಬಟ್ಟೆಗಳು ವಾಶ್ ಮಾಡಿ ಎಲ್ಲ ಎತ್ತಿಡೋದೇ ಆಗಿತ್ತು. ಇನ್ನು ವಾಷಿಂಗು ತುಂಬಾ ಇದೆ, ಅದೆಲ್ಲ ವಾಶ್ ಮಾಡಬೇಕು. ಅದೆಲ್ಲ ಇನ್ನು ವಾಶು ಮಾಡಿಲ್ಲ. ವಾಶ್ ಮಾಡಿರೋದಷ್ಟು ಎತ್ತಿಡೋದಿತ್ತು, ಅದೆಲ್ಲ ಎತ್ತಿ ಇಡ್ತಾ ಇದ್ದೆ. ಯಾಕಂದರೆ ಮಳೆ ಬರ್ತಾ ಇತ್ತಲ್ವ, ಇಲ್ಲಿ ಮಳೆ ಬರ್ತಾ ಇತ್ತು ಬೆಂಗಳೂರಲ್ಲಿ. ಇವಾಗ್ಲೂ ಕ್ಲೈಮೇಟು ಮಳೆ ಬರೋಂಗಿದೆ. ನಿಮ್ಮೂರಲ್ಲಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಆವಾಗಲೇ ನಾನು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದೆ, ಆವಾಗ ಮಳೆ ಬರ್ತಾ ಇತ್ತು ಅಂತ ಹೇಳಿದ್ಲು ನನ್ನ ಮಗಳು. ಇವಾಗೇನೂ ಇಲ್ಲ, ಇವಾಗ ಬಿಸಿಲಿದೆ, ಮಳೆ ಏನೋ ಬರ್ತಾ ಇಲ್ಲ. ನಾನು ಟಿ ವಿ ಸೌಂಡ್ ಬರುತ್ತೆ ಅಂಥೇಳಿ ಇಯರ್ಫೋನ್ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಮಗಳು ಟಿ ವಿ ನೋಡ್ತಾವಳೆ. ಅದಕ್ಕೇ ಸುಮ್ಮನೆ ಏನಕ್ಕೆ ಬೇಜಾರು ಮಾಡೋದು ಅಂಥೇಳಿ ನಾನೇ ಬ್ಲೂಟೂತ್ ಹಾಕ್ಕೊಂಡಿದ್ದೀನಿ. ಇವಾಗ ಮಳೆನೂ ಬರ್ತಾ ಇಲ್ಲ, ಇವಾಗ ಮಳೆ ಬರ್ತಾ ಇತ್ತು, ಇವಾಗ ಸ್ಟಾಪ್ ಆಗಿದೆ. ಇವಾಗ ಬಿಸಿಲು ಬಂದಿದೆ. ಆಮೇಲೆ ಊಟ ಎಲ್ಲ ಆಯಿತು ಫ್ರೆಂಡ್ಸ್. ನಂದು ಊಟ ಆಯಿತು. ನಿಮ್ಮದೆಲ್ಲ ಊಟ ಆಯಿತಾ? ಅದನ್ನು ಕಮೆಂಟ್ ಮಾಡಿ, ಏನೇನು ಊಟ ಮಾಡಿದ್ದೀರಾ ಅಂತೇಳಿನೂ ಕಮೆಂಟ್ ಮಾಡಿ. ಇವಾಗ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಎತ್ತಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ಅದೆಲ್ಲ ಎತ್ತಿಡಬೇಕು. ಸರಿ 2 ಡೇಸಿಂದ ವ್ಲಾಗ್ ಮಾಡಬೇಕು ಅಂತ ಇದ್ದೀನಿ, ಮಾಡೋಕ್ಕೆ ಆಗ್ತಾಯಿಲ್ಲ. ಮೊನ್ನೆ ಮಾಡಿದ್ದೆ, ಮದುವೆಗೆಲ್ಲ ಹೋಗಿದ್ದೆ, ತುಮಕೂರಿಗೆಲ್ಲ ಹೋಗಿದ್ದೆ. ಅದು ಹಾಕ್ತೀನಿ, ಇನ್ನು ಅದು ಎಡಿಟಿಂಗೇ ಮಾಡಿಲ್ಲ. ವೀಡಿಯೋಸ್ ಇದೆ, ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ. ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ. ಇವತ್ತು ಎಷ್ಟೊತ್ತಾದರೂ ಆಗಲಿ, ಅದು ಎಡಿಟಿಂಗ್ ಮಾಡಿ ನಾಳೆ ಅಪ್ಲೋಡ್ ಮಾಡೇ ಮಾಡ್ತೀನಿ. ಈ ವಾರದಲ್ಲಿ ಬರೀ 2 ವೀಡಿಯೋಸ್ ಆಗಿಬಿಟ್ಟಿದೆ. ಶನಿವಾರ ಒಂದು, ಬುಧವಾರ ಒಂದು ಅಷ್ಟೇ ಮಾಡಿರೋದಾಗೈತೆ. ಇನ್ನು ಗ್ಯಾಪ್ ಆಗಿದೆ. ನೆಕ್ಸ್ಟ್ ವೀಕಿಂದ ಕಂಟಿನ್ಯೂ ಹಾಕೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ ಅಂಥೇಳಿ. ನೋಡೋಣ, ಸಂಜೆ ಮಟ್ಟ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಳು ಊಟ ಮಾಡ್ತಾವಳೆ. ಬೆಳಿಗ್ಗೆ ಅವಳು ಚಿತ್ರಾನ್ನ ಸ್ವಲ್ಪನೇ ತಿಂದ್ಲು, ಅವಳಿಗೆ ಇಷ್ಟ ಆಗಿದೆ, ಅದಕ್ಕೆ ಚಿತ್ರಾನ್ನ ತಿಂತೀನಿ ಅಂತ ಹೇಳಿದ್ಲು. ಒಂದು ಸ್ವಲ್ಪ ಗೊಜ್ಜಿತ್ತು ಅಂಥೇಳಿ ಕಲಿಸ್ಬಿಟ್ಟು ಕೊಟ್ಟಿದ್ದೀನಿ, ಅವಳು ತಿಂತಾವಳೆ. ನಂದು ಅನ್ನ ಸಾಂಬಾರು ಊಟ ಮಾಡಿದೆ ನಾನು. ಇವಾಗ ಸ್ವಲ್ಪ ಹೊರಗಡೆ ಹೋಗಬೇಕು. ಮಳೆ ಬರ್ತಾ ಇತ್ತು, ಮಳೆ ಬರೋಂಗೆ ಆಗಿದೆ. ಮಳೆ ಬರ್ತಾ ಇತ್ತು ಅವಾಗಲೇ, ಇವಾಗ ಮಳೆ ಬರೋಂಗಾಗಿದೆ. ಅದಕ್ಕೇ ನೋಡೋಣ, ಸ್ಕೂಲ್ ಡ್ರೆಸ್ ಎಲ್ಲ ತೊಗೊಂಬರ್ಬೇಕು. ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ ಮಂಡ್ಯದಿಂದ, 26ಇಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ ಡ್ರೆಸ್ ಒಂದು ತರಬೇಕು. ಆಮೇಲೆ ಬ್ಯಾಗ್ಸ್ ತರಬೇಕು. ಅವಳಿಗೆ ಸ್ಕೂಲ್ ಬ್ಯಾಗ್ ಬೇಕಂತೆ. ಸ್ಕೂಲ್ ಬ್ಯಾಗ್ ಇದೆ, ಆದ್ರೇನು ಬೇಕು ಅಂತ ಹೇಳಿದ್ಲು. ಸರಿ, ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು ಇದೆ. ಲಂಚ್ ಬ್ಯಾಗ್ ನೋಡೋಣ. ವಾಟರ್ ಬಾಟ್ಲು ಚಿಕ್ಕದಿದೆ, ದೊಡ್ಡದು ಬೇಕು ಅಂತೆ. ವಾಟರ್ ಬಾಟ್ಲಸ್ ಎಲ್ಲ ತರಬೇಕು. ಬಾಕ್ಸ್ ತಂದಿದ್ದೀನಿ, ಮೊನ್ನೆ ಡಿ ಮಾರ್ಟ್ಗೆ ಹೋದಾಗ ಬಾಕ್ಸ್ ಎಲ್ಲ ತಂದಿದ್ದೆ. ಇವಾಗ ಜಸ್ಟು ಸ್ಕೂಲ್ ಡ್ರೆಸ್ಸು, ಆಮೇಲೆ ಬ್ಯಾಗು ಅವೆಲ್ಲ ತರಬೇಕು. ಶೂ ಲಾಸ್ಟ್ ಇಯರ್ ತೊಗೊಂಡಿರೋ ಶೂ ಐತೆ, ನೆಕ್ಸ್ಟ್ ಇಯರ್ ಶೂ. 1 ಇಯರ್ ಬಿಟ್ಬಿಟ್ಟು 1 ಇಯರ್ ಕೊಡಿಸ್ತಾ ಇರ್ತೀನಿ. ಒಂದು ಜೊತೆ ಡ್ರೆಸ್ ಮಾತ್ರ 2 ಜೊತೆ ಹಾಕ್ಕೊಂಡು ಹೋಗ್ತಾಳೆ. ಒಂದು ಜೊತೆ ಲಾಸ್ಟ್ ಇಯರ್ ಕೊಡಿಸಿದ್ದೆ, ಈ ವರ್ಷ ಈ 1 ಇಯರ್ ಅಷ್ಟೇ. ಏನು ಹರಿಯೋದಿಲ್ಲ. ಇದು ಮಿಡಿ ಮತ್ತು ಶರ್ಟ್ ಇದೆ ಒಂದು, ಅದು ಮಿಡಿ ಶಾರ್ಟಾಗಿದೆ. ಅದಕ್ಕೇ ಇವಾಗ ಅವಳಿಗೆ ಡ್ರೆಸ್ ಕೊಡಿಸೋಣ ಅಂದ್ಕೊಂಡಿದ್ದೀನಿ. ಅದೊಂದು ಜೊತೆ ಡ್ರೆಸ್ ಕೊಡಿಸ್ಬೇಕು ಅಷ್ಟೇ. ಫೋನು ಟ್ರೈಪಾಡಲ್ಲಿ ಹಾಕಿಲ್ಲ, ಅದಕ್ಕೇ ಕೈ ನೋವು ಬರ್ತಾ ಇದೆ. ಫೋನು ಟ್ರೈಪಾಡಲ್ಲಿ ಹಾಕಿಲ್ಲ, ಹಾಗೆ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕೆಲಸ ಇದೆ, ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿ ಇಡಬೇಕು. ಆಮೇಲೆ ಒಂದು ಸ್ವಲ್ಪ ಪಾತ್ರೆ ಇದೆ, ಅದೆಲ್ಲ ವಾಶ್ ಮಾಡಬೇಕು. ಅವಳು ಊಟ ಮಾಡ್ತಾ ಇಲ್ಲ ಅಂಥೇಳಿ ಹಾಗೇ ಬ್ಲಾಗ್ ಕಂಟಿನ್ಯೂ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಒಂದು ನಿಮಿಷ, ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಏನೇನು ಹೇಳಬೇಕು, ಏನೇನು ಹೇಳೋಕ್ಕಿಲ್ಲ ಅಷ್ಟೇ. ನೋಡೋಣ,
ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇರಿ ನನ್ನ ಮಗಳು ಏನು ಮಾಡ್ತಾವಳೆ ಅಂಥೇಳಿ ತೋರಿಸ್ತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಒಂದು ಸ್ವಲ್ಪ ಗ್ರೇಪ್ಸ್ ಇತ್ತು, ಬೆಳಿಗ್ಗೆನೇ ಗ್ರೇಪ್ಸು ಜ್ಯೂಸ್ ಮಾಡಿದ್ದೆ, ತೋರಿಸಿದ್ದೀನಿ ನಿಮ್ಮ ಜೊತೆ. ಇನ್ನೂ ಸ್ವಲ್ಪ ಗ್ರೇಪ್ಸ್ ಇತ್ತು. ಇದು ಮದುವೆಗೆ ಹೋಗಿದ್ನಲ್ಲ ಮೊನ್ನೆ, ಅವಾಗ ತಂದಿರೋದು. ಜಾಸ್ತಿ ಚಿನ್ನು ಟಿವಿ ಸೌಂಡ್ ಕಡಿಮೆ ಮಾಡು. ಸ್ವಲ್ಪ ಜಾಸ್ತಿ ತಂದುಬಿಟ್ಟಿದ್ರು. ಇದು ಬ್ಲ್ಯಾಕ್ ಗ್ರೇಪ್ಸು, ಇಲ್ಲಿ ಬ್ಲ್ಯಾಕ್ ಗ್ರೇಪ್ಸು ಉಪ್ಪಿನ ನೀರಲ್ಲಿ ನೆನೆ ಹಾಕಿದ್ದೀನಿ. ಇದು ತಿನ್ನೋಕ್ಕೂ ಆಗಲ್ಲ, ಬರೀ ಜ್ಯೂಸ್ ಮಾಡಿಟ್ಕೋಬೇಕು. ಅದಕ್ಕೆ ಇವಾಗ ಇದು ಒಂದು ಸ್ವಲ್ಪ ಸಂಜೆಗೆ ಅಂದರೆ ನಮ್ಮ ಮನೆಯವರು ಲೇಟಾಗಿ ಬರ್ತಾರೆ, ಇಲ್ಲಾಂದರೆ ಜ್ಯೂಸೇ ಮಾಡಿಕೊಟ್ಬಿಡ್ತಿದ್ದೆ. ಅವರು ಲೇಟಾಗಿ ಬರೋದ್ರಿಂದ ನನಗೆ ನಾನು ನನ್ನ ಮಗಳು ಕುಡಿಯೋದಿಲ್ಲ, ಅವಳಿಗೆ ಇಷ್ಟ ಆಗೋದಿಲ್ಲ, ಹುಳಿ ಮಮ್ಮಿ ಅಂತಾಳೆ. ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿತೀನಿ, ಸಕ್ಕರೆ ಏನೂ ಹಾಕಲ್ಲ. ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ, ಎಲ್ಲ ನೀರಲ್ಲೆಲ್ಲ ಚೆನ್ನಾಗಿ ಬೆಳಗ್ಗೆನೆ ಚೆನ್ನಾಗಿ. ಟಿ ವಿ ಸೌಂಡ್ ಕಡಿಮೆ ಮಾಡು ಚಿನ್ನು, ಒಂದೇ ಒಂದು ನಿಮಿಷ. ಇದೆಲ್ಲ ನೆನೆ ಹಾಕಿದ್ದೀನಿ. ಇವಾಗ ನೋಡೋಣ, ಸಂಜೆ ಅಷ್ಟೊತ್ತಿಗೆ ಮಿಕ್ಸಿ ಮಾಡಿ ಅವಳಿಗೊಂದು ಸ್ವಲ್ಪ, ನಾನು ಸ್ವಲ್ಪ ಕುಡಿದ್ಬಿಟ್ಟು ಖಾಲಿ ಮಾಡ್ತೀನಿ. ಇಲ್ಲಾಂದರೆ ಮಾಡಿರ್ತೀನಿ, ನನ್ನ ಹಸ್ಬೆಂಡ್ ಬಂದಮೇಲೆ ಕುಡಿಯೋಕೆ ಕೊಡ್ತೀನಿ ಅವ್ರಿಗೂ. ಆಮೇಲೆ ಇಲ್ಲಿ ಮ್ಯಾಂಗೋ ಇದು ಸ್ವೀಟು ಏನಿಲ್ಲ, ಸಖತ್ತು ಹುಳಿ ಅಂದರೆ ತುಂಬ ಹುಳಿ ಏನೂ ಇಲ್ಲ, ಸಖತ್ತು ಸ್ವೀಟು ಏನೂ ಇಲ್ಲ, ಒಂದು ಸ್ವಲ್ಪ ಹುಳಿನೂ ಇದೆ, ಸ್ವಲ್ಪ ಸ್ವೀಟು ಇದೆ. ಅದಕ್ಕೇ ಅವಳಿಗೆ ಇದು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಡೋಣ ಅಂಥೇಳಿ ಎಲ್ಲ ತೆಗ್ದು ಇಟ್ಟಿದ್ದೀನಿ. ಅದೆಲ್ಲ ತಿಪ್ಪೆ ಎಲ್ಲ ತೆಗ್ದು ಫುಲ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಇದು ಸ್ವಲ್ಪ ಮಿಕ್ಸಿ ಮಾಡಿಬಿಟ್ಟು ಸಂಜೆ ಅವಳಿಗೆ ಏನಾದರೂ ಕೊಡು ಅಂತಿರ್ತಾಳಲ್ವ, ಆವಾಗ ಮಿಲ್ಕ್ ಶೇಕ್ ಮಾಡಿ ಕೊಡ್ತೀನಿ, ಜ್ಯೂಸು ಮಾಡಿಕೊಡ್ತೀನಿ, ಎರಡೂ ಮಾಡಿಕೊಡ್ತೀನಿ. ಇನ್ನೂ ಊಟ ಮಾಡ್ತಾವಳೆ. ಚಿನ್ನು ಊಟ ಆಯ್ತಾ? ನನ್ನ ಮಗಳು ಹೇರ್ ಸ್ಟೈಲ್ ತೋರಿಸ್ತೀನಿ ರೀ. ಹೇರ್ ಸ್ಟೈಲ್ ಮಾಡಿದ್ದೀನಿ. ನನ್ನ ಮಗಳ ಹೇರ್ ಸ್ಟೈಲ್ ನೋಡಿ, ಸಮ್ಮರ್ ಹಾಲಿಡೇಸ್ಗೆ ಒಂದೊಂದೇ ಥರ ಅಲ್ಲ, ಎಲ್ಲ ಥರದ್ದು ಹೇರ್ ಸ್ಟೈಲ್ ಹಾಕ್ಕೊಂಡಾಯ್ತು. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ ಏಕ ಅಂತ ಇದ್ದಾಳೆ ಅಂಥೇಳಿ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಊಟ ಮಾಡ್ದಾ? ಇನ್ನೂ ಇಲ್ಲ, ಮಾಡೋಗು ಬೇಗ ಊಟ ಎಲ್ಲ ಮಾಡ್ತಾಳೆ. ನನ್ನ ಮಗಳ ಹೇರ್ ಸ್ಟೈಲ್ ಹೇಗೆ ಕಾಣ್ತಾ ಇದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಷ್ಟೋ ತನಕ ಒಂದು ಕಡೆ 2 ಜೋಡಿ ಹಾಕ್ಬೇಕು ಅಂತಿನ, ಒಂದು ಕಡೆ ಏನು ಚೆನ್ನಾಗಿ ಹಿಂಗೆ ನಿಂತ್ಕೊಂಡಿರ್ತಾಳೆ, ಚೆನ್ನಾಗಿ ಹಾಕ್ತೀನಿ. ನೆಕ್ಸ್ಟ್ ಇನ್ನೊಂದು ಕಡೆ ಹಾಕಬೇಕು ಅಂದರೆ ಹಿಂಗೆ ಹಳ್ಳ ಆಡ್ತಾಳೆ. ಅದಕ್ಕೆ ಒಂದು ಕಡೆ ಸರಿಯಾಗಿ ಆಗಲ್ಲ. ಅದಕ್ಕೆ ಎಷ್ಟು ದಿವಸ ಹಾಕ್ತಾನೆ ಇದಕ್ಕಿಲ್ಲ, ಬೇರೆ ಬೇರೆ ಥರದ್ದು ಹಾಕ್ತಿದ್ದೆ, ಅದು ವ್ಲಾಗೇ ಮಾಡಿಲ್ಲ, ಮರ್ತೊಂಡೋಗ್ಬಿಟ್ಟೆ. ಅದಕ್ಕೆ ಇವಾಗ ಮಧ್ಯಾಹ್ನ ಹಾಕಿದ್ನಲ್ವಾ, ನೆನಪು ಬಂತು, ಅದಕ್ಕೆ ಒಂದೇ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡಿದ್ದೀನಿ. ಈ ಸಮ್ಮರ್ ಹಾಲಿಡೇಸ್ಗೆ ವೆರೈಟಿ ಹೇರ್ ಸ್ಟೈಲು. ಆಮೇಲೆ ಏನು ಮಾಡಿದ್ವಿ, ವೆರೈಟಿ ಫುಡ್ಸು, ಸ್ನ್ಯಾಕ್ಸು, ಜ್ಯೂಸು ಅಲ್ವಾ. ಭರ್ಜರಿಯಾಗಿ ಸ್ನ್ಯಾಕ್ಸ್ ಆಯಿತು, ಜ್ಯೂಸು ಆಯಿತು, ಎಲ್ಲ ಥರದ್ದು ಜ್ಯೂಸ್ ಆಯಿತು, ಫ್ರೂಟ್ ಜ್ಯೂಸು ಎಲ್ಲ ಥರದ್ದು ಆಯಿತು ಅಲ್ವಾ. ಸರಿ ಆಯಿತು, ಊಟ ಮಾಡು ಬೇಗ. ಸರಿ ಫ್ರೆಂಡ್ಸ್, ಅವಳು ಊಟ ಮಾಡ್ತಾಳೆ, ನಾನು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ಇವತ್ತಿನ ಮಧ್ಯಾಹ್ನದ ಊಟ. ಇದ್ಕಿದ ಬೆಲೆ ಸಾಂಬಾರು, ಅನ್ನ, ಅದರಲ್ಲಿ ಎಗ್ ಬಾಯ್ಲ್ ಮಾಡಿ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ. ಇದು ನನ್ನ ಮಗಳಿಗೆ, ಇದು ನನಗೂ ಅನ್ನ ಸಾಂಬಾರು. ಇದು ಅವಳು ಎಗ್ ಬಾಯ್ಲಲ್ಲಿ ಯೆಲ್ಲೋ ಕಲರ್ ಇರುತ್ತಲ್ವ, ಅದು ತಿನ್ನೋದಿಲ್ಲ, ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ. ಆಮೇಲೆ ಆನಿಯನ್ 1-2 ಪೀಸ್ ತೊಗೊಂಡಿದ್ದೀನಿ. ಇವಾಗ ನಾವಿಬ್ಬರು ಊಟ ಮಾಡಿ ಆಮೇಲಿಂದ ಬ್ಲಾಗ್ ಮಾಡ್ತೀವಿ. ಫ್ರೆಂಡ್ಸ್, ನಾನು ಊಟ ಮಾಡ್ಕೊಂಡು ಬರೋ ತನಕ ನೀವು ಬೆಳಗ್ಗೆಯಿಂದ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ನೋಡ್ಕೊಂಡು ಬನ್ನಿ. ಬೆಳಗ್ಗೆ ನಾನು ಒಂದು ಚಿಕ್ಕವಾದ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ, ಅದು ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಇವಾಗ ರಂಗೋಲಿ ಎಲ್ಲ ಬಿಡಿಸಿ ಎಲ್ಲ ಒರೆಸಿದ್ದೀನಿ. ಇವಾಗ ಮೆಟ್ಲೆಲ್ಲ ಒರೆಸ್ಬೇಕು ಫ್ರೆಂಡ್ಸ್, ದಿನಾಲೂ ಮೆಟ್ಲು ಒರೆಸ್ತೀನಿ. ನಾನು ಒರೆಸ್ಬಿಟ್ಟು ಕೊಟ್ಟೆ. ನನ್ನ ಹಸ್ಬೆಂಡು ಪೂಜೆನೂ ಎಲ್ಲ ಮಾಡಾಯಿತು. ನನ್ನ ಮಗಳು ಆವಾಗಲೇ ಜಸ್ಟ್ ಎದ್ದಿದ್ಲು, ಅದಕ್ಕೆ ಅವಳೇನು ಪೂಜೆ ಮಾಡಿಲ್ಲ, ನನ್ನ ಹಸ್ಬೆಂಡು ಪೂಜೆ ಮಾಡಿದ್ರು. ಆಮೇಲೆ ನಮ್ಮ ಮನೆಯಲ್ಲಿ ತಿಂಡಿ ಇವತ್ತು ಬಂದು
ಬಂದುಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮತ್ತು ಸ್ವಲ್ಪ ಒಂದು 2-3 ಚಿಪ್ಸ್ ಹಾಕ್ಕೊಟ್ಟಿದ್ದೀನಿ ನನ್ನ ಹಸ್ಬೆಂಡಿಗೆ ತಿನ್ನೋಕ್ಕೆ. ಅದ್ರ ಜೊತೆ ಜ್ಯೂಸು, ದ್ರಾಕ್ಷಿ ಜ್ಯೂಸು, ಆಮೇಲೆ ಬ್ಲ್ಯಾಕ್ ಗ್ರೇಪ್ಸ್ ಇತ್ತಲ್ವ ಅದು ಜ್ಯೂಸು, ಆಮೇಲೆ ನನ್ನ ಮಗಳಿಗೆ ಹಾಲು, ನಮ್ಮಿಬ್ರಿಗೂ ಜ್ಯೂಸು. ಇದು ಇವತ್ತಿನ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್. ವೆಲ್ಕಮ್ ಬ್ಯಾಕ್. ಇವಾಗ ಸಂಧ್ಯಾದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 7:30 ಆಗಿದೆ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಆವಾಗಲೇ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ, ಕರೆಂಟೇ ಹೊರಟೋಯ್ತು. ಆಮೇಲೆ ಏನು ಮಾಡಿದೆ, ಮತ್ತೆ ಮಾಡಿರೋದು ಫುಲ್ಲು ಬ್ಲ್ಯಾಕ್ ಆಗೋಯ್ತಾ, ಡಿಲೇಟ್ ಎಲ್ಲ ಮಾಡಿದೆ. ಅದಕ್ಕೆ ಮತ್ತೆ ಡಿಲೇಟ್ ಮಾಡಿದೆ. ಸರಿ ಕರೆಂಟ್ ಬರಲಿ ಆಮೇಲೆ ಮಾಡೋಣ ಅಂದ್ಕೊಂಡೆ. ಇದು ಚಾರ್ಜಿಂಗ್ ಬಲ್ಪ್ ಇದೆ ನಮ್ಮ ಹತ್ರ, ಆದ್ರೂ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಅದಕ್ಕೆ ಮಾಡಿಲ್ಲ. ಇನ್ನು ಫೇಸ್ ವಾಶು ಮಾಡಿಲ್ಲ ಇವತ್ತು. ತುಂಬ ಕೆಲಸ ಇತ್ತು, ಕೆಲಸ ಮಾಡ್ತಾ ಇದ್ದೆ. ಇವಾಗ ಅಡುಗೆ ಬೇರೆ ಮಾಡಬೇಕು. ಕಾಫಿ ಕುಡಿದೆ. ಹೋಗು ಚಿನ್ನು, ಹಾಲು ಕುಡಿ ಹೋಗಮ್ಮ. ನನ್ನ ಮಗಳು ಏನು ಮಾಡ್ತಾ ಇದೆಯಾ, ಡ್ರಾ ಬಿಡಿಸ್ತವಳೆ. ಹಿರಿಯವರು ನನ್ನ ಮಗಳು ಸಮ್ಮರ್ ಹಾಲಿಡೇಸಲ್ಲಿ ಏನೇನು ಕಲ್ತವಳೆ ಅಂಥೇಳಿ ನಿಮ್ಮ ಜೊತೆ ಒಂದೊಂದೇ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ತುಂಬ ಕಲ್ತವಳೆ, ಅದೆಲ್ಲ ಏನೋ ಶೇರ್ ಮಾಡೋದಿಲ್ಲ. ಜಸ್ಟು ಡ್ರಾವ್ ಯಾವ ಥರ ಮಾಡ್ತಾಳೆ ಅಂಥೇಳಿ ಒಂದೇ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ನಿಮಗೆ. ಅವಳು ಫಸ್ಟ್ ಹಾಲೆಲ್ಲ ಹೋಗಿ ಕುಡಿದ್ಬಿಟ್ಟು ಬರಲಿ ಆಮೇಲೆ, ಸರಿನಾ? ಅದು ಫಿನಿಶಿಂಗ್ ಮಾಡಿ ಬೇಗ ಹಾಲು ಕುಡಿ. ಕಲರು ಮಾಡಿಬಿಟ್ಟಿದ್ಯಾ? ನನಗೆ ಗೊತ್ತಿಲ್ಲ, ಅವಳು ಕಲರ್ಸ್ ಎಲ್ಲ ಮಾಡಿಲ್ಲ. ಸ್ವಲ್ಪ ಓದ್ಕೊಂಡು ಇನ್ನೂ ಸ್ವಲ್ಪ ಇದೆ. 2 months ಆಗೇ ಹೋಯಿತು. ಇನ್ನೇನು ಸ್ಕೂಲು ಸ್ಟಾರ್ಟ್ ಆಗುತ್ತೆ. ನಾಳೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ನೋಡೋಣ, ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನೇನು ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂಥೇಳಿ. ಹೇರ್ಸು ತಲೆ ಬಾಚ್ಕೋಬೇಕು ಅಂತ ಹೇಳಿದೆ, ಬಾಚೋಕ್ಕೆ ಆಗಿಲ್ಲ. ಫೇಸ್ ವಾಶ್ ಬೇರೆ ಮಾಡಿಕೊಂಡು ಬರಬೇಕು. ಅಡುಗೆ ಬೇರೆ ಮಾಡಬೇಕು. ಏನು ಮಾಡೋಣ ಚಿನ್ನು ಅಡುಗೆ? ಅನ್ನ ಸಾಂಬಾರಂತೆ. ಮಧ್ಯಾಹ್ನನೇ ಊಟ ಮಾಡಿಲ್ಲ ಹುಡುಗಿ. ಅಲ್ಲೇ ಸ್ವಲ್ಪ ಅನ್ನ ತಿಂದ್ಬಿಟ್ಟು, ಅನ್ನ ಸಾಂಬಾರು ಯಾರು ತಿಂತಾರೆ ಅಂತೇಳಿ ಅಲ್ಲೇ ಇಟ್ಟಿದ್ಯಾ, ಅದೇ ತಿಂತೀಯ ಇವಾಗ? ಸರಿ, ಅವಳು ಅದೇ ತಿಂತಾಳಂತೆ. ನೀನು ತಿನ್ನಲ್ಲ ಬಿಡು, ನನಗೆ ಗೊತ್ತು. ಏನಾದರೂ ಅಡುಗೆ ಮಾಡಬೇಕು. ನೋಡೋಣ, ಏನಾದರೂ ಅಡುಗೆ ಮಾಡ್ಕೋತೀನಿ. ಏನಿ ನನ್ನ ಮಗಳು ಡ್ರಾ ಮಾಡಿರೋದು ತೋರಿಸ್ತೀನಿ ರೀ ನಿಮಗೆ. ಇದು ಫಸ್ಟಿಗೆ ಸಮ್ಮರ್ ಹಾಲಿಡೇಸಲ್ಲಿ ಸ್ಟಾರ್ಟ್ ಆದಾಗ ಫಸ್ಟ್ ಸಲ ಡ್ರಾ ಮಾಡಿರೋದು. ಇಟ್ಕೊಡಿ, ಇದು ಫಸ್ಟ್ ಸರಿ ಮಾಡಿರೋದು. ನೆಕ್ಸ್ಟ್ ಯಾವ ಥರ ಮಾಡವಳೆ ಅಂತ ತೋರಿಸ್ತೀನಿ ರೀ. ಇದು ಅವಳೇ ಓಮನಾಗಿ ಡ್ರಾ ಮಾಡಿರೋದು. ಇವೆಲ್ಲ ಯಾರೂ ಹೇಳ್ಕೊಡೋದಿಲ್ಲ, ಅವಳೇ ಮಾಡಿರೋದು. ಇಲ್ಲಿಂದ ಇವೆಲ್ಲ ಏನು ಚೆನ್ನಾಗಿಲ್ಲ. ಇದು ಓಕೆ. ಇದು 10ಗೆ ಒಂದು 5 ಕೊಡ್ಬೋದು, ಆ ಥರ ಮಾಡೋಳೆ. ಇದು ಎಲ್ಲ ಮಾರ್ಕ್ಸ್ ಹೇಳ್ತೀನಿ ರೀ. ಇದು ಓಕೆ. ಕಲರ್ಸ್ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ. ಇಲ್ಲಿ ಬಟರ್ಫ್ಲೈ ಎಲ್ಲ ಸ್ವಲ್ಪ ಪರವಾಗಿಲ್ಲ ಮಾಡವಳೆ. ಇದು 10ಗೆ ಒಂದು 3 ಕೊಡ್ತೀನಿ. ಇದು ಒಂದು 10ಗೆ ಒಂದು 2 ಕೊಡ್ಬೋದು ಅಷ್ಟೇ. ಇದು ಕಲರ್ಸ್ ಚೆನ್ನಾಗಿ ಮಾಡೋದಿಲ್ಲ, ಕಲರ್ಸ್ ಅಷ್ಟೊಂದೇನು ಇದಿಲ್ಲ. ಇದು 10ಗೆ ಇದು 1, 2, 3 ಕೊಡ್ಬೋದು ಅಷ್ಟೇ. ಇದಕ್ಕೆ ಅಷ್ಟೊಂದೇನು ಲುಕ್ಕಾಗಿ ಮಾಡಿಲ್ಲ. ಇದು ಒಂದು 10ಗೆ ಒಂದು 5 ಕೊಡ್ಬೋದು ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನಿಮಗೆ. ಇರುಚಿನೋ ಇದು ಚೆನ್ನಾಗಿ. ಇದು 10ಗೆ ಒಂದು 8 ಕೊಡ್ಬೋದು. ಇದು ನನಗೆ ತುಂಬ ಇಷ್ಟ ಆಯಿತು. ಬೆಸ್ಟ್ ಫ್ರೆಂಡ್ ಅಂತೆ ಮಾಡೋಳೆ. ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಶೇಪ್ ಎಲ್ಲ ಚೆನ್ನಾಗಿ ಮಾಡಬೇಕು ಚಿನ್ನು. ಇದು ಇಲ್ಲೋಣ ಹೇರ್ಸ್ಗೆ ಇದು ಚೆನ್ನಾಗಿ ಮಾಡಿದ್ಯಾ? ಇದು ಚೆನ್ನಾಗಿ ಮಾಡಬೇಕು ಇನ್ನು ಹೇರ್ಸ್ಗೆ. ಇದೆಲ್ಲ ಸೊಟ್ಟ ಬಂದ್ಬಿಟ್ಟೈತೆ. ಚೆನ್ನಾಗಿ ಮಾಡಬೇಕು, ಸರಿನಾ? ಇದು ಇವಾಗ ಇದಾದ ಮೇಲೆ ಇದೆಲ್ಲ 2 monthsಲ್ಲಿ ಇದೆಲ್ಲ ಆದಮೇಲೆ ಇದು ನಾನು, ಇದು ನೀನು. ನಾನು ದಪ್ಪ ಇದ್ದೀನಿ, ನೀನು ಸಣ್ಣ ಇದೆಯಾ, ಅದಕ್ಕೆ ಇಲ್ಲಿ ಇದು ತೆಗ್ದವಳೆ. ಆಮೇಲೆ ಇದು ಗಿಫ್ಟು ಅಲ್ವಾ? ಗಿಫ್ಟ್ ಬಾಕ್ಸಾ? ಇದು ಫ್ಲವರ್ ಪಾಟು. ಎಲ್ಲ ಓಮನಾಗಿ ತೆಗ್ದಿರೋದು. ಇಲ್ಲಿ ಯಾಕೆ ತೆಗ್ದಿಲ್ಲ? ಇದನ್ನು ಬಟರ್ಫ್ಲೈನ ಮಿಂಚು ಹಾಕಿದೀಯಾ? ಎಲ್ಲಿಂದ ತೆಗ್ದಿದ್ಯಾ ಮಿಂಚು? ಹಾಂ, ಇಲ್ಲಿ ಇಲ್ಲೆಲ್ಲ ಮಿಂಚು ಹಾಕೊಳ್ಳಿ. ನೋಡೇ ಇಲ್ಲ ನಾನು. ಯಾವಾಗ ತೊಗೊಂಡಿರೋದು? ಎಲ್ಲಿಂದ ತೊಗೊಂಡೆ ಮಿಂಚು? ಅದು ತೊಗೊಂಡೆ, ಅದು ಹೊಸದು. ಎಲ್ಲ ವೇಸ್ಟ್ ಆಯ್ತಾ? ಹಿಂಗೆ ಸರಿ. ಇದೊಂದು ಇಲ್ಲಿ ನೋಡಿ, ಹಿಂಗೆಲ್ಲ ವೇಸ್ಟ್ ಮಾಡ್ತಾಳೆ ಹುಡುಗಿ. ನನಗೆ ಗೊತ್ತಿರೋಲ್ಲ. ಆದ್ಯ ಎಲ್ 3rd ಸ್ಟ್ಯಾಂಡರ್ಡ್ ಡೂ ದ ಡ್ರಾಯಿಂಗ್.
ಇಲ್ಲೇ ಗಿಚ್ಚಿದ್ಯಾ? ಆಹಾ, ಇದು ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಿ ಕಾಣ್ತೈತೆ. ಇದ್ದಿದ್ದಿಲ್ಲ ಅಂದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡು. ಇದು ಬರ್ದಿದ್ದೆ ತಾನೇ, ಮತ್ತೆ ಏನಕ್ಕೆ ಅದು ಬರ್ದೆ? ನೋಡಿ ಈ ಥರ ಇದು ಚೆನ್ನಾಗಿದೆ. ಇದಕ್ಕೆ ಇದಕ್ಕೂ 10ಗೆ 5 ಕೊಡ್ತೀನಿ. ಇದೆಲ್ಲ ಚೆನ್ನಾಗಿ ಮಾಡವಳೆ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಚೆನ್ನಾಗಿ ಕಾಣ್ತಾ ಇಲ್ಲ. ಹಿಂಗೆ ಮಾಡಿದ್ರೆ ಹೊರ್ಟೋಯ್ತು, ಮಾರ್ಕ್ಸು ಹೊರ್ಟೋಯ್ತದೆ ನೋಡು. ಇದು ಇದಕ್ಕೆ ನಿನಗೆ 5 ಮಾತ್ರ ಕೊಡೋದು. ಇದು ಸಖತ್ತಾಗಿ ಮಾಡವಳೆ ಅಲ್ವಾ ಫ್ರೆಂಡ್ಸ್? ಎಷ್ಟು ಚೆನ್ನಾಗಿದೆ ಅಂದರೆ ಮೋಹನಾಗಿ ಮಾಡ್ತಾಳಲ್ವ, ನನಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಇದಕ್ಕೆ 10ಗಿಲ್ಲ ಅಂದ್ರೆ 8 ಕೊಡ್ತೀನಿ. ಇದು ಚೆನ್ನಾಗಿ ಮಾಡವಳೆ. ಇದು ಬಟರ್ಫ್ಲೈ ಇಟ್ಕೋತಾವಳೆ ಹುಡುಗಿ. ಇದು ಇವಳ ಹೆಸರೇನು? ಆದ್ಯಾನಾ? 3 ಕೈ ಮಾಡಿದ್ಯಾ? ಇದು ರಬ್ ಮಾಡಬೇಕಾಗಿತ್ತು, ಬಟ್ ಈ ತರ ಮಾಡಿಬಿಟ್ಟೆ. ಇದು ರಬ್ ಮಾಡು. 3 ಕೈ ಕಾಣುತ್ತೆ. ಇದೊಂದು ಕೈ ಆಮೇಲೆ ಮಾಡ್ತೀಯಂತೆ ಬಿಡು. ಇದು ಚೆನ್ನಾಗಿದೆ. ಇದು 8ಗೆ 10ಗೆ 8 ಕೊಡ್ತೀನಿ. ಕೈ ನಾನು ಓನಾಗಿ ಮಾಡಿರೋದು, ಈ ತರ ಕೊಟ್ಟಿದ್ರು ಅವರು, ಅದಕ್ಕೆ. ಒಂದು ಕೈಯಲ್ಲಿ ಲಂಗ ಇಟ್ಕೊಂಡವಳೆ, ಒಂದು ಕೈಯಲ್ಲಿ ಬಟರ್ಫ್ಲೈ ಇಟ್ಕೊಂಡವಳೆ. ಇದು ಪರವಾಗಿಲ್ಲ, ಇದು ಚೆನ್ನಾಗಿ ಮಾಡಿದೆ. ಕಲರ್ಸೇ ಚೆನ್ನಾಗಿ ಮಾಡೋದಿಲ್ಲ ಫ್ರೆಂಡ್ಸ್ ಅವಳು. ಇದು ಸಖತ್ತಾಗಿ ಸೂಪರಾಗಿ ಮಾಡವಳೆ. ಇದು 10ಗೆ 9. ಏನು ಆಗಲ್ಲ ಬಿಡು. ಇದು ಇವಾಗ ಮಾಡ್ತಾವಳೆ. ಇನ್ನು ಮಾಡಿರೋದು ಇನ್ನು ಎಷ್ಟೊಂದು ಬೇಜಾನ್ಗಳು ಇವೆ. ಅಷ್ಟೇ. ಇದು ನೋಡಿದ್ರಲ್ಲ ನನ್ನ ಮಗಳು ಯಾವ ಥರ ಡ್ರಾಯಿಂಗ್ ಮಾಡವಳೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಇದು ಫಸ್ಟು ಅವಳದು. ಅಂದರೆ ಫಸ್ಟು ಅನ್ನೋದಿಲ್ಲ, ಮೊದಲು ಮಾಡ್ತಾ ಇರ್ತಾಳೆ. ಈ ಒಂದು ಬುಕ್ಸ್ ಮುಗಿಸೋಳೆ, ಎಂತೆಂತಾದರೂ ತೆಗೆದ್ಬಿಟ್ಟವಳು. ಅದಂತೂ ನೋಡೋಕ್ಕೆ ಆಗಲ್ಲ. ಅದು ಡ್ರಾವ್ ಚೆನ್ನಾಗಿ ಮಾಡ್ತಾಳೆ. ಕಲರ್ಸು ಮಾತ್ರ ಅದು ಬೇಡ, ಚೆನ್ನಾಗಿಲ್ಲ. ಅದು ಕಲರ್ ಎಲ್ಲ ಚೆನ್ನಾಗೇ ಮಾಡೋದಿಲ್ಲ. ಅದಕ್ಕೆ ಅದೇನು ಶೇರ್ ಮಾಡಿಲ್ಲ. ಇದೊಂದು ಸ್ವಲ್ಪ ಪರವಾಗಿಲ್ಲ ಅಲ್ವಾ, ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಇನ್ನು ಸಮ್ಮರ್ ಹಾಲಿಡೇಸ್ಗೆ ಇನ್ನೂ ಏನೇನೋ ಕಲ್ತವಳೆ. ಅದು ಯಾವಾಗಾದರೂ ಬೇರೆ ಬೇರೆ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಏನೇನು ಕಲ್ತಿದ್ದಾಳೆ ಅಂಥೇಳಿ. ಫಸ್ಟು ಒಂದು ಶೇರ್ ಮಾಡಿದೆ. ಹೋಗು ಚಿನ್ನು, ಹಾಲು ಕುಡಿ ಹೋಗಮ್ಮ. ನಿಮ್ದೆಲ್ಲ ಕಾಫಿ ಆಯಿತಾ ಫ್ರೆಂಡ್ಸ್? ಮತ್ತು ನನ್ನ ಮಗಳು ಯಾವ ಥರ ಡ್ರಾಯಿಂಗ್ ಮಾಡೋಳೆ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ಅಮ್ಮ ಇವಾಗ ಆಮೇಲೆ ಮತ್ತೆ ತೋರಿಸು, ಯಾಕಂದ್ರೆ ಇದು ನಾನು ಇಲ್ಲಿ ಬಟರ್ಫ್ಲೈ ಮೂನ್ ಐತಲ್ಲ, ಅಲ್ಲಿ ಬಟರ್ಫ್ಲೈ ಡ್ರಾ ಮಾಡಬೇಕಾಗಿತ್ತು. ಸರಿ, ಅವಳು ಇನ್ನೊಂದ್ಸಲ ಡ್ರಾವ್ ಎಲ್ಲ ಮಾಡ್ತಾಳಲ್ವಾ, ಯಾವುದಾದ್ರೂ ನೆಕ್ಸ್ಟ್ ಬ್ಲಾಗು ಆ ಕಡೆ ಬ್ಲಾಗಲ್ಲೋ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ನಾನು ಏನಂತ ಇದ್ದೀನಿ ಗೊತ್ತಾ, ಅವಳಿಗೆ ಬಾಯ್ ಗರ್ಲು ಅದೆಲ್ಲ ಡ್ರಾ ಮಾಡಬೇಕು. ಜಸ್ಟ್ ಅವಳು ಗರ್ಲ್ ಅಂತೆ, ಅದಕ್ಕೆ ಗರ್ಲೇ ಡ್ರಾ ಮಾಡ್ತಾಳಂತೆ, ಅದಕ್ಕೆ ಡ್ರಾ ಮಾಡ್ತಾಳೆ. ಹಂಗೆ ಮಾಡಬಾರ್ದು ಚಿನ್ನು, ಎಲ್ಲ ಡ್ರಾ ಮಾಡಬೇಕಮ್ಮ. ಹಾಂ, ಎಲ್ಲ ಡ್ರಾ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೀನೆಲ್ಲ ಗರ್ಲೇ ಮಾಡಿದ್ರೆ ಹೆಂಗೆ? ಹಾಂ, ಎಲ್ಲ ಮಾಡೋದು ಕಲಿಬೇಕು. ಇವಾಗ ನೀನು ಡ್ರಾಯಿಂಗ್ ಮಾಡ್ತೀಯ ಅಂದರೆ ಎಲ್ಲ ಮಾಡಬೇಕು. ಬರೀ ಗರ್ಲ್ಸ್ ಡ್ರಾಯಿಂಗ್ ಕಾಂಪಿಟೇಷನ್ ಇರುತ್ತಲ್ವಾ, ಯಾವಾಗ ಇದು ಮಾಡಿದ್ರೆ ನನಗೆ ಫಸ್ಟ್ ಪ್ರೈಸ್ ಬರುತ್ತೆ. ಸರಿ, ನಾಟ್ ಎಕ್ಸ್ಪೆಕ್ಟೇಷನ್ ಇಡಬಾರ್ದು. ನಿನ್ನ ಪ್ರಯತ್ನಕ್ಕೆ ನಿನಗೆ ಸಿಗುತ್ತೆ. ನೀನು ಬರುತ್ತೆ ಅಂತ ಮಾಡಬಾರ್ದು. ನಿನ್ಗೆ ಇಷ್ಟ ತಾನೇ, ಇಷ್ಟ ಇದ್ರೆ ಮಾತ್ರ ಮಾಡಬೇಕು. ನಿನಗೆ ಪ್ರೈಸ್ ಬರುತ್ತೆ ಅಂಥೇಳಿ ಮಾಡೋದು ತಪ್ಪು, ಸರಿನಾ? ಸರಿ ಫ್ರೆಂಡ್ಸ್, ಅವಳು ಹಾಲು ಕೊಡ್ತೀನಿ, ಹಾಲೇ ಕುಡಿತಾ ಇಲ್ಲ ಅವಳು. ನಾನು ಕಾಫಿ ಕುಡಿದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಇನ್ನೂ ಎತ್ತಿಟ್ಟಿಲ್ಲ, ಕರೆಂಟ್ ಬೇರೆ ಹೊರಟೋಗಿತ್ತು ಅಂಥೇಳಿ ಬ್ಲಾಗೇ ಎಂಡ್ ಮಾಡಿಲ್ಲ ಅಂಥೇಳಿ ಸ್ಟಾರ್ಟ್ ಮಾಡಿದೆ. ಹಾಗೆ ನನ್ನ ಮಗಳು ಡ್ರಾಯಿಂಗು ತೋರಿಸಿದ್ದೀನಿ, ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಯಾವುದು ನಿಮಗೆ ಇಷ್ಟ ಆಯಿತು ಅಂಥೇಳಿ ಕಮೆಂಟ್ ಮಾಡಿ. ನೋಡಿ, 1 2 3 4 ಅಂತ ಇರುತ್ತಲ್ವಾ, ಕಲರ್ಸ್ ಎಲ್ಲ ಮಾಡೋವಳಲ್ಲ, ಯಾವ ಥರ ಮಾಡ್ತಾವಳೆ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ಒಂದೊಂದು ಮಕ್ಕಳು ಒಂದೊಂದು ಥರ ಮಾಡ್ತಾರೆ ಅಲ್ವಾ. ಸಮ್ಮರ್ ಹಾಲಿಡೇಸ್ಗೆ ಎಲ್ಲ ಮಕ್ಕಳು ಒಂದೊಂದು ಥರ. ನನ್ನ ಮಗಳು ಅಬಕ್ಕ ಕ್ಲಾಸಿಗೆ ಹೋದ್ಲು ಅಲ್ವಾ, ಅಬಕ್ಕ ಕ್ಲಾಸಿಗೆ ಹೋದ್ಲು, ಡ್ರಾವ್ ಕಲಿಸ್ಲು. ನಾನು ಡ್ಯಾನ್ಸಿಗೆ ಸೇರಿಸ್ಬೇಕು ಅಂದರೆ ಸ್ವಲ್ಪ ಟಫ್. ಅವಳಿಗೆ ಟೈಮೇ ಸಿಗೋದಿಲ್ಲ. ಇವಾಗ ಹೆಂಗೋ ಸಿಕ್ಬಿಡ್ತದೆ, ಸ್ಕೂಲಿಗೆ ಹೋದ್ಮೇಲೆ ಸಿಗೋದಿಲ್ಲ ಅಲ್ವಾ, ಟೈಮಿಂಗ್ಸೇ ಅಡ್ಜಸ್ಟೇ ಆಗೋದಿಲ್ಲ. ಅದಕ್ಕೆ ಡ್ಯಾನ್ಸಿಗೆ ಒಂದು ಕಲಿಸಿಲ್ಲ. ನೋಡೋಣ ನೆಕ್ಸ್ಟ್ ಇಯರಿಂದ ಇನ್ನೇನೇ ಅಬಕ್ಕ ಕ್ಲಾಸಿಗೆ ಹೋಗಂಗಿಲ್ಲ ಅಲ್ವಾ, ನೆಕ್ಸ್ಟ್ ಇಯರು ಆವಾಗ ಸೇರಿಸ್ತೀನಿ ಡ್ಯಾನ್ಸಿಗೆ, ಸರಿನಾ? ನನಗೆ ಭರತನಾಟ್ಯ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಇಷ್ಟ. ಅದೊಂದು ಸೇರಿಸ್ತೀನಿ ಅವಳಿಗೆ, ನೆಕ್ಸ್ಟ್ ಇಯರ್ ಸೇರಿಸ್ತೀನಿ.
ನೆಕ್ಸ್ಟ್ ಇಯರ್ ಮಾತು ಇವಾಗಲೇ ಹೇಳಿಬಿಟ್ಟೆ ನಿಮಗೆ. ಸ್ಟಡಿ ಯಾವಾಗ ಕಂಪ್ಲೀಟ್ ಆಗ್ಬಿಟ್ಟು ಹಾಲಿಡೇ ಕೊಡ್ತಾರಲ್ಲ ಅವಾಗ. ಸಮ್ಮರ್ ಹಾಲಿಡೇ ಅವಾಗ ಸೇರಿಸ್ತೀನಿ. ಫ್ರೆಂಡ್ಸ್ ಇವಾಗ ಅಡುಗೆನು ಮಾಡಬೇಕು. ಅವಾಗಲೇ ಟೈಮ್ ಅಂದ್ಬಿಟ್ಟು 8 ಗಂಟೆ ಆಗಿದೆ. 8 ಗಂಟೆ ಹೋಗು ಹಾಲು ಕುಡಿ ಹೋಗು. ನಾನು 9:30 ಕುಡಿತೀನಿ. ಹಾ ಬಾ. ಸರಿ ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸರಿನಾ? ನಾಳೆನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಮಗಳು ಹೇಗೆ ಡ್ರಾಯಿಂಗ್ ಮಾಡೋಳೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತೇಳಿನೂ ಕಮೆಂಟ್ ಮಾಡಿ, ಸರಿನಾ? ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.